ಹಾಯ್ ಫ್ರೆಂಡ್ಸ್, ನಾನೊಂದು ರೆಸಿಪಿ ಮಾಡ್ಕೊಂಡಿದ್ದೆ ನೋಡಿ. ಚಾಗೆ ಸ್ನ್ಯಾಕ್ಸ್ ಆಗಿ ಒಳ್ಳೆ ಕ್ರಿಸ್ಪಿಯಾಗಿ ಒಳಗೆ ಸ್ಮೂತಾಗಿ ಬಂದಿದೆ. ಎಷ್ಟು ಒಳ್ಳೆ ಬಂದಿದೆ ನೋಡಿ. ಹೀಗೆ ನಾವು ಒಂದ್ಸಲಿ ಹೀಗೆ ಮಾಡುವ. ನಿಮಗೆ ಚಹಾ ತಿಂಡಿಗೆ ಅದರ ಸಂಜೆಗೆ ಹಸ ಮಾಡ್ಬೋದು. ಮಕ್ಕಳ ಶಾಲೆಯಿಂದ ಬಂದ ಟೈಮಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ಬೋದು. ಹಾಗೆ ಮಾಡುವ ನೋಡಿ ಹೇಗಾಗಿದೆ ಅಂತ. ಸಾಸ್ ಒಟ್ಟಿಗೆ ತಿಂದಿದ್ರೆ ಸೂಪರಾಗಿರ್ತದೆ. ನಾವು ಸಹ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಬನ್ನಿ. ಎಷ್ಟು ಒಳ್ಳೆದಾಗಿದೆ ನೋಡ್ತಾ ಇದ್ದೀರಲ್ಲ ನೀವು. ಬೇಗನೆ ಮಾಡುವಂಥ ಒಂದು ಸ್ನ್ಯಾಕ್ಸ್. ನಾನು ಒಂದು ಬಟಾಟೆ ಮತ್ತು ಒಂದು ಕ್ಯಾರೆಟ್ ತುರಿದು ಚಿಕ್ಕದಾಗಿ ತುರಿದು ಇದನ್ನು ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇದು ನೀರಿಗೆ ಹಾಕಲಿಲ್ಲಾದರೆ ಅದು ಕಪ್ಪಾಗ್ತದೆ, ಹಾಗಾಗಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ತೆಗೆದು ತೊಳೆದು ನಾವು ನೋಡಿ ಹೀಗೆ ಜಾಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದರ ನೀರೆಲ್ಲ ಇಳಿದೋಗ್ಬೇಕು, ನಮಗೆ ನೀರಿನ ಅಂಶ ಬೇಡ. ಹಾಗಾಗಿ ಎಲ್ಲ ಇಳಿದೋಗಿದೆ, ಅದನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ಳುವ. ಇದಕ್ಕೆ ಹಾಕಿ ನಾವೀಗ ನೋಡಿ ಒಂದು ಚಿಕ್ಕ ನೀರುಳ್ಳಿ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಬೇಕು. ಇದಕ್ಕೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ಮೆಣಸು. ಮಕ್ಕಳು ಹಾಕಿದ್ರೆ ಅದನ್ನು ಸ್ಲಿಪ್ ಮಾಡಿ, ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಅಷ್ಟು ಹಾಕಿ ಇದನ್ನು ಇಷ್ಟನ್ನು ಹಾಕಿ ಇದಕ್ಕೆ ಜೀರಿಗೆ, ಅಜ್ವೈನ ನೋಡಿ, ಅಜ್ವೈನ ಸ್ವಲ್ಪ ಹಾಕಿ, ಮತ್ತು ಅರಿಶಿಣ ಪುಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿದೆಯಲ್ಲ. ಇದಕ್ಕೆ 4ರಿಂದ 5 ಸ್ಪೂನು ಬೊಂಬೆ ಸಜ್ಜಿಗೆ ಹಾಕ್ತಾಯಿದ್ದೀನಿ. ಬಾಂಬೆ ರವೆ ಹೇಳ್ತಾರೆ ನೋಡಿ, ಅದು 4ರಿಂದ 5 ಸ್ಪೂನು. ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. 5 ಸ್ಪೂನ್ ಹಾಕಿದ್ದೀನಿ ನೋಡಿ. ಈಗ ಇದಕ್ಕೆ ನಾವೀಗ ಕಾರ್ನ್ಫ್ಲವರ್ ಹಾಕುವ. ಕಾರ್ನ್ಫ್ಲವರ್ ಒಂದು 3ರಿಂದ 4 ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಅದಕ್ಕೆ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅದು ಸ್ವಲ್ಪ ಜಾಸ್ತಿ ಲಿಮಿಟಲ್ಲಿ ಹಾಕಿದ್ರೆ ಚೆಂದ ಆಗ್ತದೆ ಅಂತ. ಇದನ್ನೆಲ್ಲ ಒಳ್ಳೆ ಮಾಡೋದು ಮಿಕ್ಸ್ ಮಾಡುವ ನೋಡಿ. ಅದಕ್ಕೆ ತಗೊಂಡು ಬಂದಿದ್ದೀನಿ ನೋಡಿ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಈಗ ಸ್ವಲ್ಪ ಟೇಸ್ಟ್ ನೋಡಿ ಚೆಂದ ಮಾಡಿ ಉಂಡೆ ಕಟ್ಟಲಿಕ್ಕೆ ಹದ ಬರಬೇಕು. ಹಾಗೆ ಉಂಡೆ ಕಟ್ಟುವಾಗೆ ನಾನು ಮಾಡಿಟ್ಟಿದ್ದೀನಿ, ಇಷ್ಟು ದೊಡ್ಡ ಮಾಡಿಟ್ಟಿದ್ದೀನಿ. ಇದರಿಗೆಲ್ಲ ಮಾಡಿ ಒಂದು ಪ್ಲೇಟಿಗೆ ಉಂಡೆ ಮಾಡಿ ಇಟ್ಕೊಳ್ಳುವ. ಎಣ್ಣೆ ಬಿಡಲಿಕ್ಕೆ ಈಸಿ ಆಗ್ತದೆ ನೋಡಿ. ಪ್ಲೇಟಿಗೆ ಹೀಗೆ ಕಟ್ಟಿ ಹಿಂಡಿ ಮಾಡಿ ತೆಗೆದಿಟ್ಕೊಳ್ಳುವ. ಈಗ ಈಸಿ ಆಗ್ತದೆ. ಈಗ ನಾವು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ನೋಡಿ. ಎಷ್ಟು ಎಣ್ಣೆ ಬಿಟ್ಟು ಈಗ ಅದಕ್ಕೆ ಉರಿದು ಬಿಟ್ಟರೆ ಸಾಕು. ಅದು ಬಬಲ್ಸ್ ಕಮ್ಮಿ ಆಗುವವರೆಗೆ ನಾವು ಬೇಯಿಸಿ ತೆಗಿಬೇಕು ನೋಡಿ. ಸೂಪರಾಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೆ ಬೇಯಿಸ್ಕೊಳ್ಬೇಕಲ್ಲ ನಾವು. ಬೇಗನೆ ಆಗುತ್ತೆ. ಮಕ್ಕಳ ಶಾಲೆಯಿಂದ ಬರೋ ಟೈಮಲ್ಲಿ ಒಂದು ತಿಂಡಿ. ನೋಡಿ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ, ಸೂಪರಾಗಿದೆ ನೋಡಿ. ಹೀಗೆ ತಿನ್ನುವಾಗ ಇನ್ನಷ್ಟು ತಿನ್ನುವ ಅಂತ ಆಗ್ತಿತ್ತು. ಹಾಗೆ ಸಹ ನನ್ನ ಮನೇಲಿ ಮಾಡುವಾಗಲೇ ಖಾಲಿ ಆಗಿದೆ ನೋಡಿ. ಇಷ್ಟು ಒಳ್ಳೆ ಆಗಿದೆ. ಹೇಗಾಗಿದೆ ಅಂತ ನೀವು ಸಹ ಮಾಡಿ ನನಗೆ ಹೇಳಿ, ಕಮೆಂಟ್ ಆಗಿದೆ ಅಂತ. ಎಲ್ಲ ರೆಸಿಪಿಗಳು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಬೆಲ್ ಬಟನ್ ಸಹ ಒತ್ತಿ ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡಿ ಇದಕ್ಕೆ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ತೆಗೆದ್ರೆ ಆಯಿತು. ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದಕ್ಕೆ ಹಾಕಿ ತೆಗೆದಿಟ್ಕೊಳ್ಳಿ. ಸೂಪರಾಗಿ ಸ್ನ್ಯಾಕ್ಸ್ ಒಂದು ರೆಸಿಯಾಗಿದೆ ನೋಡಿ. ನಾನು ಎಲ್ಲವನ್ನು ಸಹ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ತುಂಬಾ ಚೆಂದಾಗಿತ್ತು. ಹೀಗೆ ಮಾಡಿ.